ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬುದ್ಧನ ಸನ್ನಿಧಿ ಬೌದ್ಧ ಗಯಾದಲ್ಲಿ ನಡೆದ ಸರಣಿ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಹಲವು ಸ್ಫೋಟಕ ಅಂಶಗಳು ಬಯಲಾಗಿವೆ. ಇದೇ ವೇಳೆ ಉಗ್ರ ಕೃತ್ಯದ ಸಿಸಿಟಿವಿ ದೃಶ್ಯಾವಳಿಯನ್ನು ಪೊಲೀಸರು ರಿಲೀಸ್ ಮಾಡಿದ್ದು ಓರ್ವ ಶಂಕಿತ ಉಗ್ರನನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬುದ್ಧ ಗಯಾ ಸರಣಿ ಸ್ಫೋಟ ಪ್ರಕರಣ, ಉಗ್ರ ಕೃತ್ಯದ ಸಿಸಿಟಿವಿ ದೃಶ್ಯ ಬಿಡುಗಡೆ, ತನಿಖಾ ತಂಡದಿಂದ ಸ್ಫೋಟಕ ಡೀಟೇಲ್. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಬುದ್ಧ ಗಯಾದ ದೇವಾಲಯದಲ್ಲಿ ನಡೆದ ಸರಣಿ ಸ್ಫೋಟ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಹಾರದ ಪೊಲೀಸರು ಸಿಸಿಟಿವಿ ದೃಶ್ಯ ಬಿಡುಗಡೆ ಮಾಡಿದ್ದಾರೆ. ದೇವಾಲಯ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಅಳವಡಿಸಲಾಗಿದ್ದ ಒಟ್ಟು 13 ಸಿಸಿ ಕ್ಯಾಮೆರಾಗಳಲ್ಲಿ ಈ ದೃಶ್ಯ ಸೆರೆಯಾಗಿದ್ದು, ಸ್ಫೋಟದ ರೂವಾರಿಗಳ ಪತ್ತೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸಲಿದೆ. ಈ ಮಧ್ಯೆ ಸ್ಫೋಟದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿರುವ ತಜ್ಞರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ. ಈ ಮಧ್ಯೆ ಗಯಾದಲ್ಲಿ ನಡೆದಿದ್ದು 9 ಸ್ಫೋಟಗಳಲ್ಲ, ಬದಲಿಗೆ 10 ಸ್ಫೋಟಗಳು ಎಂದು ಕೇಂದ್ರ ಗೃಹ ಸಚಿವಾಲಯ ಇಂದು ಸ್ಪಷ್ಟಪಡಿಸಿದೆ. ಅಲ್ಲದೆ ಈ ಸ್ಫೋಟಕ್ಕೂ ಪುಣೆ, ಅಹಮದಾಬಾದ್ ಹಾಗೂ ಜೈಪುರದಲ್ಲಿ ನಡೆದ ಬ್ಲಾಸ್ಟ್ಗಳಿಗೂ ಹೋಲಿಕೆ ಕಂಡುಬಂದಿದೆ. ಸ್ಫೋಟಕ್ಕೆ ಅನಲಾಗ್ ಟೈಮರ್ಗಳನ್ನು ಬಳಸಲಾಗಿದೆ. ಭಾನುವಾರ ಬೆಳಗ್ಗೆ 5:30ಕ್ಕೆ ಸ್ಫೋಟಿಸುವಂತೆ ಟೈಮರ್ ಫಿಕ್ಸ್ ಮಾಡಿರುವುದು ಪತ್ತೆಯಾಗಿದೆ. ಜೊತೆಗೆ ಪ್ರತಿ ಸ್ಫೋಟಕ್ಕೂ 150ರಿಂದ 200 ಗ್ರಾಂ ಸ್ಫೋಟಕ ಅಂದ್ರೆ ಅಮೋನಿಯಂ ನೈಟ್ರೇಟ್ ಬಳಸಿರುವುದು ತನಿಖೆ ವೇಳೆ ಬಯಲಾಗಿದೆ. ಈ ಮಧ್ಯೆ ಕೋಲ್ಕತ್ತಾದಲ್ಲಿ ನಿಷೇಧಿತ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಶಂಕಿತ ಉಗ್ರನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಅನ್ವರ್ ಹುಸೇನ್ ಮಲ್ಲಿಕ್ ಹೆಸರಿನ ಬಂಧಿತನ ಬಳಿಯಿಂದ 1,90,000 ರೂಪಾಯಿ ಮೌಲ್ಯದ ನಕಲಿ ನೋಟುಗಳನ್ನು ವಶಪಡಿಸಿಕೊಂಡಿರುವ ಪೊಲೀಸರು ಆತನೇ ಸ್ಫೋಟಕಗಳನ್ನು ಪೂರೈಕೆ ಮಾಡಿರಬಹುದೆಂದು ಶಂಕಿಸಿದ್ದಾರೆ. ಮತ್ತೊಂದೆಡೆ ಎಲ್ಲಾ ಸ್ಫೋಟ ಪ್ರಕರಣಗಳಂತೆಯೇ ಬುದ್ಧಗಯಾ ಬ್ಲಾಸ್ಟ್ ಕೂಡ ರಾಜಕೀಯ ಕೆಸರೆರಚಾಟಕ್ಕೆ ಸಾಕ್ಷಿಯಾಗಿದೆ. ಭದ್ರತಾ ವೈಫಲ್ಯವೇ ಉಗ್ರರ ದಾಳಿಗೆ ಕಾರಣ ಅಂತ ವಿಪಕ್ಷಗಳಾದ ಬಿಜೆಪಿ ಹಾಗೂ ಆರ್ಜೆಡಿ ಬಿಹಾರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿವೆ. ಆದರೆ ಸಿಎಂ ನಿತೀಶ್ ಈ ವಿಚಾರದಲ್ಲಿ ರಾಜಕೀಯ ಸಲ್ಲದು ಅಂತ ತಿರುಗೇಟು ನೀಡಿದ್ದಾರೆ. रही बात आपने कुछ राजनीतिक बात कर दी, तो एक बात तो बिहार में हम लोग देख रहे हैं और स्वतः उसका ये प्रमाण है कि दो दलों की एकता अब साफ साफ दिख रही है. बीजेपी और आरजेडी की एकता अब दिख रही है. अंदर खाने बातचीत भी चल रही है. ಇನ್ನು ಉಗ್ರರ ದಾಳಿಯಿಂದ ಜರ್ಜರಿತವಾದರೂ ಗಯಾದ ಬೌದ್ಧ ಮಂದಿರದಲ್ಲಿ ಇವತ್ತಿನಿಂದ ಮತ್ತೆ ಪ್ರಾರ್ಥನೆ ಆರಂಭವಾಗಿದೆ. ಇದೇ ವೇಳೆ ಉಗ್ರರ ದಾಳಿಗೆ ವಿಶ್ವದಾದ್ಯಂತ ತೀವ್ರ ಖಂಡನೆ ವ್ಯಕ್ತವಾಗಿದ್ದು, ಶ್ರೀಲಂಕಾ ಸೇರಿದಂತೆ 50 ದೇಶಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಆಂಧ್ರಪ್ರದೇಶದ ಸಿಕಂದರಾಬಾದ್ನಲ್ಲಿ ಹೋಟೆಲ್ ಕಟ್ಟಡವೊಂದು ಕುಸಿದಿದೆ. ಘಟನೆಯಲ್ಲಿ 12 ಜನರು ಮೃತಪಟ್ಟಿದ್ದು, 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ. ಸಿಕಂದರಾಬಾದ್ನಲ್ಲಿ ಹೋಟೆಲ್ ಕಟ್ಟಡ ಕುಸಿತ, ಮಾಲೀಕನ ಪುತ್ರ ಸೇರಿ 12 ಮಂದಿ ದುರ್ಮರಣ. ಸಮಯ ಬೆಳಿಗ್ಗೆ 6:30. ಸ್ಥಳ ಆರ್ಪಿ ರಸ್ತೆ, ಸಿಕಂದರಾಬಾದ್. ಆಂಧ್ರಪ್ರದೇಶದಲ್ಲಿ ಸಿಕಂದರಾಬಾದ್ ಇವತ್ತು ಎಂದಿನಂತೆ ಇರಲಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಎದ್ದೇಳುತ್ತಿದ್ದಂತೆ ಜನರಿಗೆ ಶಾಕ್ ಆದಿತ್ತು. ಆರ್ಪಿ ರಸ್ತೆಯಲ್ಲಿದ್ದ ಸಿಟಿಲೈಟ್ ಅನ್ನೋ ಹೆಸರಿನ 2 ಅಂತಸ್ತಿನ ಹೋಟೆಲ್ ಕಟ್ಟಡ ಕುಸಿದು ಬಿದ್ದಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆ ಕಾರ್ಪೊರೇಷನ್ ಅಧಿಕಾರಿಗಳು, ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಈ ಘಟನೆಯಲ್ಲಿ ಹೋಟೆಲ್ ಮಾಲೀಕನ ಮಗ ಸೇರಿದಂತೆ 12 ಮಂದಿ ಮೃತಪಟ್ಟಿದ್ರು. 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಹೋಟೆಲ್ನಲ್ಲಿ ಇನ್ನೂ 40ಕ್ಕೂ ಹೆಚ್ಚು ಜನರು ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳೀಯರ ಪ್ರಕಾರ ಈ ಹೋಟೆಲ್ನ ಕಟ್ಟಡ ಶಿಥಿಲಗೊಂಡಿತ್ತು.
ಎರಡನೇ ಅಂತಸ್ತಿನಲ್ಲಿ ಭಾರೀ ಭಾರದ ವಸ್ತುಗಳನ್ನು ಸಂಗ್ರಹಿಸಿಡಲಾಗಿತ್ತು. ಹೀಗಾಗಿ ಕಟ್ಟಡ ಕುಸಿದಿದೆ ಅಂತ ದೂರುತ್ತಿದ್ದಾರೆ. ಸ್ಥಳಕ್ಕೆ ಆಂಧ್ರ ಸಿಎಂ ಕಿರಣ್ ಕುಮಾರ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅಲ್ಲದೆ ಘಟನೆ ಕುರಿತು ತನಿಖೆಗೆ ಆದೇಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.